ಕಲ್ಯಾಣದೊಳಗಡೆ ಅನುಭವ ಮಂಟಪ ಇತ್ತು ಅನ್ನುವುದಕ್ಕೆ ಪುರಾವೆ ಇಲ್ಲ ಅಂತ ಮೈಸೂರು ಯೂನಿವರ್ಸಿಟಿಯ ಕಪ್ಟಾಳ್ ಕೃಷ್ಣರಾಯರು ಹೇಳುತ್ತಾರೆ. ಕಪ್ಟಾಳ್ ಕೃಷ್ಣರಾಯರು ಬಹಳ ದೊಡ್ಡ ವಿದ್ವಾಂಸರವರು. ಆದರೆ ಐತಿಹಾಸಿಕವಾಗಿ ಅನುಭವ ಮಂಟಪ ಇಲ್ಲ. ಕಾರಣ ಬಸವಾದಿ ಪ್ರಮುಖರು ಸ್ಥಾವರವನ್ನು ಒಪ್ತಿರಲಿಲ್ಲ. ಚೈತನ್ಯವಾದ ಜಂಗಮಕ್ಕೆ ಹೆಚ್ಚು ಬೆಲೆ ಕೊಟ್ಟಿರುವುದರಿಂದ ಅವರು ಒಂದು ಪ್ರಾಂಗಣವನ್ನು ಹಿಡಿದುಕೊಂಡು ಚಿಂತನೆಯನ್ನು ಮಾಡಿದ್ದಾರೆ ಅನ್ನತಕ್ಕಂಥದ್ದು ಅವರ ವಾದ, ಕಪ್ಟಾಳ್ ಕೃಷ್ಣರಾಯರ ವಾದ. ಪಾಶ್ಚಾತ್ಯ ತತ್ವಜ್ಞಾನವೇತ್ತ ದ ಬ್ರೌನ್ ಅನ್ನತಕ್ಕಂತಹ ಅತಿ ಅದ್ಭುತವಾದಂತಹ ವ್ಯಕ್ತಿ ಅನುಭವ ಮಂಟಪದ ಕುರುಹುಗಳು ಇತ್ತು ಅನ್ನತಕ್ಕಂಥದನ್ನು ಪ್ರತಿಪಾದನೆ ಮಾಡ್ತಾರೆ. ಇಲ್ಲಿ ಒಂದು ಗಮನ ಇಡಬೇಕಾದುದು ನಾವೆಲ್ಲರೂ ಕಲ್ಯಾಣದವರು ಹಾಗೂ ಪ್ರಜ್ಞಾವಂತರು, ಸಂಶೋಧಕರು, ಸಾತ್ವಿಕರು, ಸಜ್ಜನರು, ಯಾವಾಗ ಕಪ್ಟಾಳ ಕೃಷ್ಣರಾಯರು ಈ ಅನುಭವ ಮಂಟಪ ಇರಲಿಲ್ಲ ಅನ್ನತಕ್ಕಂಥದನ್ನ ಪ್ರತಿಪಾದನೆ ಮಾಡ್ತಾರೆ, ಇದೆಲ್ಲ 1940, 42, 43, 45 ಕಾಲ. ಇದು ನಿಕ್ಕಿಮ್ ಅನ್ನತಕ್ಕಂಥ ಬಹಳ ದೊಡ್ಡ ಚೀಫ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಬಹಳ ದೊಡ್ಡವರಲ್ಲ. ಆ ಸಂದರ್ಭದಲ್ಲಿ ಅನುಭವ ಮಂಟಪ ಇತ್ತು ಅಂತ ಅಧಿಕೃತವಾಗಿ ಉಲ್ಲೇಖ ಮಾಡುವವರು ಈ ನಾಡಿನೊಳಗಡೆ ಯಾರಾದರೂ ಇದ್ದರೆ ಮಠಾಧೀಶರಲ್ಲ, ಸಾಹಿತಿಗಳಲ್ಲ. ಅನುಭವ ಮಂಟಪ ಇತ್ತು ಅಂತ ಅಧಿಕೃತವಾಗಿ ಸಂಶೋಧನೆ ಮಾಡಿ ಹೇಳಿದಂಥ ವ್ಯಕ್ತಿ ಯಾರು ಅಂತಂದರೆ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಅನ್ನತಕ್ಕಂಥವರು. ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಮೂಲತಃ ಲಿಂಗಾಯತರು, ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆದವರು. ಈ ಕರ್ನಾಟಕದಲ್ಲಿ ಮೊದಲು ಕ್ರೈಸ್ತರಾದವರು ದಲಿತರಲ್ಲ, ಲಿಂಗಾಯತರು. ಅದರೊಳಗಡೆ ಜಂಗಮ ಮನೆತನದವರು. ಕಿತ್ತೂರು ಭಾಗದ ಹಿರೇಮಠರ ಮನೆತನದವರು. ನನ್ನ ಊರಿನ ಹತ್ತಿರ, ಬೈಲೂರಿನ 8 ಕಿಲೋಮೀಟರ್, ಚೆನ್ನಮ್ಮನ ಕಿತ್ತೂರಿನ ಹತ್ತಿರ ಇದ್ದವರು ಆಗಿದ್ದಾರೆ. ಇದು ಇತಿಹಾಸದ ಪ್ರಜ್ಞೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಅನುಭವ ಮಂಟಪ ಇತ್ತು ಅಂತ ಅಧಿಕೃತವಾಗಿ ಬರೆದವರು ಮತ್ತು ಹೇಳಿದವರು. ನಂತರ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಇಡೀ ಸರ್ವಜ್ಞನ ವಚನಗಳನ್ನು ಸಂಗ್ರಹ ಮಾಡಿದಂಥ ಬಹಳ ಧೀಮಂತ ವ್ಯಕ್ತಿ ಆತ. ನಮಗೆ 3 ಜನ ಪ್ರಾತಸ್ಮರಣೀಯರು, 3 ಜನ. ಒಬ್ಬರು ಹಳಕಟ್ಟಿಯವರು, ಎರಡನೆಯವರು ಹರಡೇಕರ್ ಮಂಜಪ್ಪನವರು, ಮೂರನೆಯವರು ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು. ಬಹಳ ದೊಡ್ಡ ಪ್ರಾತಸ್ಮರಣೀಯರು ಇವರು 3 ಜನ. ಇವರು 3 ಜನ ಇಲ್ಲದೆ ಹೋಗಿದ್ರೆ ಇತಿಹಾಸದ ಪ್ರಜ್ಞೆ ಎಡೆಯಾಗಿ ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ. ನಂತರ ಬಂದಿರುವ ಸಂಶೋಧಕರು ಬೇರೆ, ಕಲಬುರ್ಗಿಯವರು, ಆರ್ ಸಿ ಹಿರೇಮಠರವರು, ಋಷಭೇಂದ್ರ ಸ್ವಾಮಿಗಳು, ತಿಪ್ಪೇರುದ್ರ ಸ್ವಾಮಿಗಳು, ಇವರೆಲ್ಲ ಆಧುನಿಕತೆಯ ವ್ಯವಸ್ಥೆಯೊಳಗೆ ಬಂದವರು. 12ನೇ ಶತಮಾನದಲ್ಲಿ ಅನುಭವ ಮಂಟಪ ಇತ್ತು ಅಂತ ಹೇಳುವಂತಹ ಅಧಿಕೃತವಾದ ಲೇಖನವನ್ನು ಕೊಡುವವರೇ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು. ಅದನ್ನು ಸಂಗ್ರಹ ಮಾಡಿ ಈ ಜಗತ್ತಿಗೆ ಕೊಟ್ಟು ಪುನಃ ಇದು ಇದೆ ಅಂತೇಳಿ ಆ ವ್ಯವಸ್ಥೆಯನ್ನು ಬಹಳ ಚೆನ್ನಾಗಿ ರೆಕಾರ್ಡೆಡ್ ಮಾಡಿದವರು SR ಗುಂಜಾಳ ಅನ್ನತಕ್ಕಂಥ ಗ್ರಂಥಪಾಲಕರು ಅನ್ನತಕ್ಕಂಥದ್ದನ್ನು ಗಮನ ಇಡಬೇಕು. ಅವ್ರನ್ನೆಲ್ಲ ಸ್ಮರಿಸಬೇಕು ಈ ಜಾಗದಲ್ಲಿ ನಾವು. ಯಾಕೆ ಇವರನ್ನೆಲ್ಲರನ್ನು ಸ್ಮರಿಸಬೇಕು ಅಂತ ಹೇಳಿದ್ರೆ ನಮಗೆ ಇತಿಹಾಸದ ಪ್ರಜ್ಞೆ ಇರಬೇಕು. ಬರೀ ಅಭಿಮಾನದ ಪ್ರಜ್ಞೆ ಇದ್ರೆ ಸಾಲದು.
ಅಭಿಮಾನ ಶೂನ್ಯ ಆಗಬಹುದು, ಇತಿಹಾಸ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಬಹುದು. ಅಭಿಮಾನ ಶೂನ್ಯ ಆಗಬಹುದು. ಇವತ್ತು ಬಸವಣ್ಣನ ಮೇಲೆ ನಮಗೆ ಭಕ್ತಿ ಅದ, ಅಭಿಮಾನ ಅದ. ನಾಳೆ ಆಕಸ್ಮಿಕ ನಮಗೇನಾದರೂ ಸ್ವಲ್ಪ ದುಡ್ಡು ಗಿಡ್ಡು ಕೋಟ್ ಗಟ್ಟಲೆ ಸಿಗುವಂಥ ಮಠ ಸಿಕ್ಕಿದ್ರೆ ಪುರ್ರಂತ ಹಾರಿಬಿಟ್ರೆ ಯಾರಿಗೆ ಗೊತ್ತು? ಆದರೆ ಇತಿಹಾಸ ಬದಲಾಗೋದಿಲ್ಲ. ಇತಿಹಾಸ ಇತಿಹಾಸವಾಗಿ ಪರಿಣಮಿಸುತ್ತದೆ. ಇತಿಹಾಸವನ್ನು ಯಾರು ಬದಲು ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಅನುಭವ ಮಂಟಪವನ್ನ ಬಹಳ ಚೆನ್ನಾಗಿ ಇತ್ತು ಅನ್ನತಕ್ಕಂಥದಕ್ಕೆ ಅವರಿಗಿಂತ ಹೆಚ್ಚಾಗಿ ಜನಪದ ಕವಿಗಳು, ಜನಪದ ವಿದ್ವಾಂಸರು, ಜನಪದ ಅತಿ ಅದ್ಭುತವಾಗಿರ್ತಕ್ಕಂತಹ ಜನಪದ ಕವಿಗಳು ಸಹ ಈ ಅನುಭವ ಮಂಟಪ ಇತ್ತು ಅನ್ನತಕ್ಕಂಥದನ್ನು ಅತಿ ಅದ್ಭುತವಾಗಿ ಎಕ್ಸ್ಪೋಸ್ ಮಾಡ್ತಾರೆ. ನಾನಿಲ್ಲಿ ಹೇಳುವ ಉದ್ದೇಶ ಏನು ಅಂತಂದರೆ, ಜನಪದ ವ್ಯವಸ್ಥೆ ಒಳಗಡೆ ಬಸವಣ್ಣನವರು ಇದ್ರು, ಅಲ್ಲಿ ಅನುಭವ ಮಂಟಪವನ್ನು ಕಟ್ಟಿದ್ರು, ಅನುಭವ ಮಂಟಪಕ್ಕೆ ಪ್ರಭುದೇವರು ಬಂದರು. ಇವೆಲ್ಲವೂ ನಾವು ಹೇಳ್ತಾ ಬಂದಿದ್ದೇವೆ. ಆದರೆ ಎಲ್ಲಿತ್ತು ಈ ಕಲ್ಯಾಣದಲ್ಲಿ? ಕಲ್ಯಾಣದ ಸ್ಥಳ ಯಾವುದದು? ಅದಕ್ಕೆ ಇವತ್ತು ನಾನು ಹೇಳಿದೆ, MLA ಬಂದಿದ್ರು, ಈ ಕಲ್ಯಾಣದಲ್ಲಿರೋ ಜನರನ್ನೆಲ್ಲ 50 ಕಿಲೋಮೀಟರ್ ದೂರ ಸಾಗಿಸಿಬಿಡ್ರಿ, ಇದನ್ನು ಉತ್ಕಲನ ಮಾಡ್ರಿ, ಏನಾದರೂ ಸಿಗ್ತದೇನೋ ನೋಡೋಣ ಅಂತ. ನಿಮ್ಮನ್ನೆಲ್ಲ ಕಳಿಸಿಬಿಡ್ಬೇಕು ಇಲ್ಲಿಂದ ಒಂದು 50 ಕಿಲೋಮೀಟರ್ ದೂರಕ್ಕೆ, ಒಂದು 50 ಕಿಲೋಮೀಟರ್ ವ್ಯಾಪ್ತಿಯನ್ನು ತೊಗೊಂಡ್ಬಿಡ್ಬೇಕು. ವಿಶ್ವಸಂಸ್ಥೆ ಹುಡುಕಬೇಕು, ಸಿಗುತ್ತೆ ಇತಿಹಾಸ. ಹರಪ್ಪ ಮಹಂಜಾದರರ ಇತಿಹಾಸ ಸಿಗುತ್ತೆ. ಯಾವುದು ಬೇಡ, 2000 ವರ್ಷದ ಇತಿಹಾಸ ಇರುವ ಕೂಡಲ ಸಂಗಮ ದೇವಸ್ಥಾನ ಇತಿಹಾಸ ಸಿಗ್ತದೆ. 2000 ವರ್ಷ ಇತಿಹಾಸ. ಕೂಡಲ ಸಂಗಮದ ದೇವಸ್ಥಾನದಲ್ಲಿ ಅಭ್ಯಾಸ ಮಾಡಿದವರು ಬಸವಣ್ಣ, ಬನವಾಸಿಯ ಮಧುಕೇಶ್ವರರ ದೇವಸ್ಥಾನದಲ್ಲಿ ಅಭ್ಯಾಸವನ್ನು ಮಾಡಿದವರು ಪ್ರಭುದೇವರು. ಕರ್ನಾಟಕದಲ್ಲಿ ಅತಿ ಅದ್ಭುತವಾದಂಥ 2 ವಿಶ್ವವಿದ್ಯಾಲಯಗಳಿದ್ದವು. ಒಂದು ಕೂಡಲ ಸಂಗಮದಲ್ಲಿ, ಇನ್ನೊಂದು ಬನವಾಸಿಯಲ್ಲಿ. ಇವೆರಡೂ ಈ ದೇಶದ ಅತಿ ಅದ್ಭುತವಾದಂಥ ವಿಶ್ವವಿದ್ಯಾಲಯಗಳು. ಹಾಗಾಗಿ ಎಲ್ಲಾ ಕಡೆಯಲ್ಲಿ ಇತಿಹಾಸದ ಪ್ರಜ್ಞೆ ಸಿಗ್ತದೆ. ಈ ಕಲ್ಯಾಣದಲ್ಲಿ ಅನುಭವ ಮಂಟಪ ಯಾಕೆ ಸಿಗಬಾರದು? ಪ್ರಯತ್ನದ ಕೊರತೆ, ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ, ಇಲ್ಲಿರುವ ಜನರ ಅಭಿಮಾನ ಶೂನ್ಯದ ಕೊರತೆ, ಅಭಿಮಾನ್ಯ ಶೂನ್ಯರು. ಕರ್ನಾಟಕದಲ್ಲಿ ಅತಿ ಅದ್ಭುತವಾದಂಥ 2 ವಿಶ್ವವಿದ್ಯಾಲಯಗಳಿದ್ದವು. ಒಂದು ಕೂಡಲ ಸಂಗಮದಲ್ಲಿ, ಇನ್ನೊಂದು ಬನವಾಸಿಯಲ್ಲಿ. ಇವೆರಡೂ ಈ ದೇಶದ ಅತಿ ಅದ್ಭುತವಾದಂಥ ವಿಶ್ವವಿದ್ಯಾಲಯಗಳು. ಹಾಗಾಗಿ ಎಲ್ಲಾ ಕಡೆಯಲ್ಲಿ ಇತಿಹಾಸದ ಪ್ರಜ್ಞೆ ಸಿಗ್ತದೆ. ಈ ಕಲ್ಯಾಣದಲ್ಲಿ ಅನುಭವ ಮಂಟಪ ಯಾಕೆ ಸಿಗಬಾರದು? ಪ್ರಯತ್ನದ ಕೊರತೆ, ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ, ಇಲ್ಲಿರುವ ಜನರ ಅಭಿಮಾನ ಶೂನ್ಯದ ಕೊರತೆ, ಅಭಿಮಾನ್ಯ ಶೂನ್ಯರು. ಹಾಗಾಗಿ ಯಾವಾಗ ಕಪಟಾಳ ಕೃಷ್ಣರಾಯರು ಅನುಭವ ಮಂಟಪ ಇಲ್ಲ ಅನ್ನತಕ್ಕಂಥದನ್ನ ಉಲ್ಲೇಖಿಸ್ತಾರೆ, ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಬಹಳ ದೊಡ್ಡ ಪ್ರಾತಸ್ಮರಣೀಯರು. ಇವರು ಮೂವರನ್ನು ನಾವು ಬಹಳ ಚೆನ್ನಾಗಿ ಗಮನಿಸಬೇಕು. ಇವತ್ತು ಅವರ ಬಗ್ಗೆ ಮಾತನಾಡದೆ ನಾನು ಅನುಭವ ಮಂಟಪಕ್ಕೆ ಹೋಗಿಬಿಟ್ರೆ ಬಹಳ ಅಪರಾಧ ಆಗ್ತದೆ. ನಿನ್ನೆ ನಾನು ಮಾತನಾಡೋದಲ್ಲ, ಕಲ್ಯಾಣವನ್ನು ಯಾರು ಉಳಿಸಿದ್ರು? ಬಾಬಾ ಸಾಹೇಬ್ ವಾರದವರು. ಇಲ್ಲಿ ಪ್ರತಿ ವರ್ಷ ಅವ್ರದ್ದು ದೊಡ್ಡ ಜಯಂತಿ ನಡಿಬೇಕು, ಅವ್ರ ಮೂರ್ತಿ ಇಡಬೇಕು, ನೀವೆಲ್ಲರೂ ಅವರನ್ನು ಸ್ಮರಣೆ ಮಾಡಬೇಕು. ಕಲ್ಯಾಣ ಉಳಿದಿರುವುದು ಅವರಿಂದ. ಹಾಗಾಗಿ ಅನುಭವ ಮಂಟಪ ಅನ್ನತಕ್ಕಂಥದನ್ನು ಮೊಟ್ಟ ಮೊದಲಿಗೆ ನಾವು ಚಿಂತನೆ ಮಾಡಬೇಕಾದ್ರೆ ಇವರು ಮೂವರನ್ನು ಸ್ಮರಣೆ ಮಾಡಬೇಕು. ಕಲ್ಯಾಣದಲ್ಲಿ ಅನುಭವ ಮಂಟಪ ಇತ್ತು, ಪ್ರಭುದೇವರು ಅದರ ಮೇಲೆ ಕುಳಿತಿದ್ರು, ಅಲ್ಲಿ ಅನುಭವ ಮಂಟಪ ನಡೀತಿತ್ತು. ಅನುಭವ ಇದು ವಚನ ಸಾಹಿತ್ಯದ ಇತಿಹಾಸ. ಇದೇನಿದು? ವಚನ ಸಾಹಿತ್ಯದ ಇತಿಹಾಸ. ಈ ವಚನ ಸಾಹಿತ್ಯದ ಇತಿಹಾಸವನ್ನು ಮೀರಿ ನಾವು ಪ್ರಭುದೇವರ ಹತ್ತಿರ ಬಂದಾಗ, ಪ್ರಭುದೇವರ ಇತಿಹಾಸವನ್ನು ನಾವು ನೋಡುವುದಾದರೆ
ಪ್ರಭುದೇವರು ಇತಿಹಾಸದಲ್ಲಿ, ಸಂಸ್ಕೃತಿಯಲ್ಲಿ ಪ್ರಭುದೇವರು, ವಚನದಲ್ಲಿ ಅಲ್ಲಮ ಪ್ರಭುದೇವರು, ಹರಿಹರ ರಾಘವಾಂಕನದಲ್ಲಿ ಅಲ್ಲಮ ಪ್ರಭುದೇವರು, ವೀರಶೈವ ಪುರಾಣ ಕಾವ್ಯಗಳಲ್ಲಿ ಅಲ್ಲಮ ಪ್ರಭುದೇವರು, ಪ್ರಭುಲಿಂಗ ಲೀಲೆಯಲ್ಲಿ ಅಲ್ಲಮ ಪ್ರಭುದೇವರು, ಶೂನ್ಯ ಸಂಪಾದನೆಯಲ್ಲಿ ಅಲ್ಲಮ ಪ್ರಭುದೇವರು, ಸ್ವರವಚನದಲ್ಲಿ ಅಲ್ಲಮ ಪ್ರಭುದೇವರು. ಅಲ್ಲಮ ಪ್ರಭುದೇವರನ್ನು ಇಷ್ಟು ಕಡೆ ನೋಡಬೇಕು. ಹಿಡಿಯದೇ ಅಲ್ಲಮ್ಮನನ್ನು ಹಿಡಿದ್ರೇ ಗೊತ್ತಾಗೋದು, ಅಲ್ಲಿವರೆಗೂ ಸಿಗೋದಿಲ್ಲ. ಕಲ್ಯಾಣ ಅನ್ನೋದನ್ನ ಗುರುತಿಸುವ ಶಕ್ತಿ ಇದ್ದಿದ್ದು ಬಸವಣ್ಣ ಮಾಡಿದ್ರು ಸಹ ಅಲ್ಲಮನೇ ಬಹಳ ಅತಿ ಅದ್ಭುತವಾದಂತಹ ಈ ಕಲ್ಯಾಣವನ್ನು ಗುರುತಿಸುವುದರಲ್ಲಿ ಅಗ್ರಗಣ್ಯ ಆತ. ಕಾರಣ ಅಲ್ಲಮ ಪ್ರಭುದೇವರು ಸಿದ್ದರಾಮನನ್ನ ಸೊನ್ನಲಿಗೆಯಿಂದ ಕರೆದುಕೊಂಡು ಬರುವವರೇ ಅಲ್ಲಮ ಪ್ರಭುದೇವರು. ಬನವಾಸಿಯ ಮಧುಕೇಶ್ವರ ದೇವಸ್ಥಾನದಲ್ಲಿ ಮದ್ದಳೆಯನ್ನು ಬಾರಿಸಿದವನು ಅಲ್ಲಮನೇ. ಅಲ್ಲಮ ಪ್ರಭುದೇವರ ಜೀವನ ಸಿದ್ಧಾಂತವನ್ನು ನಾವು ನೋಡ್ತೇವೆ, ಆದರೆ ಅವರ ಜನನ ಮರಣಗಳ ಇತಿಹಾಸ ಸಿಗೋದು ಬಹಳ ಕಷ್ಟ. ನಿರಹಂಕಾರ ಸುಜ್ಞಾನ ದೇವಿಗೆ ಜನನವಾಯಿತು ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಕಾರಣ ಅಲ್ಲಮ ಪ್ರಭುದೇವ ಮೂಲತಃ ನಾಗವಾಸ ಅಧಿಪತಿ ಆತ, ನಾಗವಾಸದ ಅಧಿಪತಿ ಆತ. ಮೊದಲು ಆತ ನಾಗವಾಸದ ಅಧಿಪತಿ, ಎರಡನೆಯ ನಂತರ ಶೈವ ಪರಂಪರೆಯ ಅಧಿಪತಿ, ಮೂರನೆಯದು ವೀರಶೈವದ ಅಧಿಪತಿ, ಕೊನೆಗೆ ನಾಲ್ಕನೆಯದು ಶೂನ್ಯ ಪೀಠದ ಅಲ್ಲಮ ಪ್ರಭುವಾಗಿ ಹೊರಹೊಮ್ಮುತ್ತಾನೆ. ಬಹಳ ಗಮನ ಇಟ್ಟು ಕೇಳಬೇಕು ನೀವು. ವೀರಶೈವ ಅನ್ನೋ ಶಬ್ದ ಬೇರೆ, ಲಿಂಗಾಯತ ಅನ್ನೋ ಶಬ್ದನೇ ಬೇರೆ. ಹಾಗಾಗಿ ಇಲ್ಲಿ ಪ್ರಭುದೇವರನ್ನು ನಾವು ನೋಡೋದಾದರೆ, ಪ್ರಭುದೇವರು ಎಲ್ಲಿ ಬಂದರು, ಯಾವ ಸ್ಥಳದಿಂದ ಬಂದರು? ಇದೇ ಶಿವಮೊಗ್ಗ ಜಿಲ್ಲೆಯ ಮಧುಕೇಶ್ವರ ದೇವಸ್ಥಾನದಲ್ಲಿ ಅಲ್ಲಮ ಪ್ರಭುದೇವರ ತಾಯಿ ಅವಳು ನಾಟ್ಯದ ರಾಣಿಯಾಗಿದ್ದ. ಬಹಳ ಅತಿ ಅದ್ಭುತ ನಾಟ್ಯವನ್ನು ಬಾರಿಸ್ತಿದ್ರು. ಅಂದರೆ ಮದ್ದಳೆ ಬಾರಿಸುವವರು ಮಹಾರಾಜರ ಥರ ದೇವಸ್ಥಾನದ ಪೂಜಾ ಸಂದರ್ಭದಲ್ಲಿ ನೃತ್ಯವನ್ನು ಮಾಡುವುದು ಈ ದೇಶದ ಪರಂಪರೆ, ಈ ದೇಶದ ಇತಿಹಾಸ ಅದು. ಅಲ್ಲಿ ನರ್ತನವನ್ನು ಮಾಡುವಂತಹ ಮದ್ದಳೆಯನ್ನು ಬಾರಿಸುವಂತ ತಾಯಿಗೆ ಮಗ ಮದ್ದಳೆಯನ್ನು ಬಾರಿಸ್ತಾ ಇದ್ದ. ಬಹಳ ಸಣ್ಣದರಲ್ಲಿ ಮದ್ದಳೆ. ಅದ್ಭುತವಾದ ವ್ಯಕ್ತಿ ಅಲ್ಲಮ. ಅಲ್ಲಮನನ್ನ ಗುರುತಿಸಬೇಕಾದ್ರೆ ಬಹಳ 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 ಕಷ್ಟ. ಅಲ್ಲಮನನ್ನ ಗುರುತಿಸಬೇಕಾದ್ರೆ ಅವನನ್ನ ಬಿರುಗಾಳಿ ಬೀಸಿ ಮರ ಮುರಿಯುವಂತೆ ಸುಳಿಯುವ ಸುಳಿಯದೆ ತಂಗಾಳಿ ಪರಿಮಳದೊಡಗೂಡಿ ಸುಳಿಯುವಂತೆ ಸುಳಿಯಬೇಕು, ಸುಳಿದಡೆ ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು. ಹೀಗೆ ಪ್ರಭು ಬರೋದು. ಪ್ರಭುವಿನ ನಡೆ ಹೇಗಿತ್ತು ಅಂದ್ರೆ, ಬಿರುಗಾಳಿ ಬೀಸಿ ಮರ ಮರೆಯುವಂತೆ ಸುಳಿಯುವ ಸುಳಿದೆ ತಂಗಾಳಿ ಪರಿಮಳದೊಡಗೂಡಿ ಸುಳಿಯುವಂತೆ ಸುಳಿಯಬೇಕು, ಸುಳಿದಡೆ ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು. ಪ್ರಭು ಇಡೀ ಅಖಂಡ ಭಾರತವನ್ನು ಸುತ್ತಿದ್ದಾರೆ, ನೇಪಾಳದವರೆಗೆ ಹೋಗಿ ಬರುತ್ತಾರೆ, ಗೋರಕ್ಷಕನಾಥನ ಜೊತೆಯಲ್ಲಿ ವಾದವನ್ನ ಮಾಡ್ತಾರೆ. ಇವತ್ತಿಗೂ ಉತ್ತರ ಭಾರತದಲ್ಲಿ ಅಖಾಡಗಳು ಅಂತಿದೆಯಲ್ಲ, ನಾಗವಾಸದ ಅಖಾಡಗಳು ಅಂತಿದೆಯಲ್ಲ, ಈ ಕುಂಭಮೇಳಕ್ಕೆ ಬಂದಾಗ ಜಳಕ ಮಾಡ್ತಾರಲ್ಲ ಎಲ್ಲರೂ, ನಾಗವಾಸಗಳು, ಅಘೋರಿ ಶೈವ ಪರಂಪರೆಯವರು, ನಾಗವಾಸದ ಶೈವ ಪರಂಪರೆಯವರು, ಅದರೊಳಗೊಂದು ಅಖಾಡ ಇದೆ, ಗೋರಕ್ಷಕನಾಥನ ಅಖಾಡ ಅಂತ. ಆ ಗೋರಕ್ಷಕನಾಥನ ಅಖಾಡದ ಮೂಲ ಗುರು ಯಾರು ಅಂತಂದ್ರೆ ಅಲ್ಲಮ ಪ್ರಭುದೇವರನ್ನು ಸ್ತುತಿಸಿ ಅಲ್ಲೆಲ್ಲವೂ ಕಾರ್ಯಕ್ರಮಗಳು ನಡೀತದೆ ಅನ್ನತಕ್ಕಂಥದ್ದು ಇತಿಹಾಸದಲ್ಲಿ ಕಾಣಬೇಕು. ಇವೆಲ್ಲವೂ ಸರಿಯಾಗಿ ನೀವು ಇತಿಹಾಸಕಾರರು ಗಮನಿಸಬೇಕು. ಭಾಳ ಜನ ಬಸವ ಫಿಲಾಸಫಿ ಹೇಳುವಾಗ ಹಳೆಯದನ್ನು ಬಿಟ್ಟು ಹೊಸದು ಹೇಳ್ತಾರೆ. ಮೂಲತಃ ಅಲ್ಲಮ ಪ್ರಭುದೇವರು ಶೈವ ಸಂಸ್ಕೃತಿಯವನು, ನಾಗವಾಸ ಅಧಿಪತಿಯಾದವನು. ಇಂತಹ ಅಲ್ಲಮ ಪ್ರಭುದೇವರನ್ನ ನಾವು ಮೊದಲು ನೆನೆಸಬೇಕು. ಇವರು ಮೊದಲನೆಯ ನೆನಪಿನಗಾರರು. ಎರಡನೆಯವರು ಯಾರು ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಬಸವಣ್ಣನವರು. ಮೊದಲು ಅಲ್ಲಮ, ಎರಡನೆಯವರು ಬಸವಣ್ಣ. ಜನ ಬಸವ ಫಿಲಾಸಫಿ ಹೇಳುವಾಗ ಹಳೆಯದನ್ನು ಬಿಟ್ಟು ಹೊಸದು ಹೇಳ್ತಾರೆ. ಮೂಲತಃ ಅಲ್ಲಮ ಪ್ರಭುದೇವರು ಶೈವ ಸಂಸ್ಕೃತಿಯವನು, ನಾಗವಾಸ ಅಧಿಪತಿಯಾದವನು. ಇಂತಹ ಅಲ್ಲಮ ಪ್ರಭುದೇವರನ್ನ ನಾವು ಮೊದಲು ನೆನೆಸಬೇಕು. ಇವರು ಮೊದಲನೆಯ ನೆನಪಿನಗಾರರು.
ಎರಡನೆಯವರು ಯಾರು ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಬಸವಣ್ಣನವರು. ಮೊದಲು ಅಲ್ಲಮ, ಎರಡನೆಯವರು ಬಸವಣ್ಣ, ಮೂರನೆಯವರು ತೋಂಟದ ಯಡಿಯೂರು ಸಿದ್ಧಲಿಂಗೇಶ್ವರರು, ನಾಲ್ಕನೆಯವರು ಷಣ್ಮುಖ ಶಿವಯೋಗಿಗಳು, ಐದನೆಯವರು ಈ ನಾಡಿನ ಎಲ್ಲ ಮಠಾಧೀಶರು ಅವರವರ ಕಾಲಕ್ಕನುಗುಣವಾಗಿ ಅವರವರ ಸಾಧನೆಯನ್ನು ಮಾಡಿದ್ದಾರೆ. ಬಹಳ ಮುಖ್ಯವಾದವರು ಈ ನಾಡಿನೊಳಗೆ ನಮಗೆ 21ನೇ ಶತಮಾನದಲ್ಲಿ ಇವರನ್ನೆಲ್ಲರನ್ನ ಕ್ರೋಢೀಕರಿಸಿಕೊಟ್ಟಿರ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದ್ದರೆ ಅದು ಫಕೀರಪ್ಪ ಹಳಕಟ್ಟಿಯವರಿಗೆ ಸಲ್ಲಬೇಕಾಗ್ತದೆ ಅನ್ನತಕ್ಕಂಥದ್ದನ್ನು ಕಾಣುತ್ತೆ. ಹಳಕಟ್ಟಿಯವರು, ನಂತರ ಹರಡೇಕರ್ ಮಂಜಪ್ಪನವರು, ನಂತರ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು, ನಂತರ ಆರ್ ಸಿ ಹಿರೇಮೆಟ್ಟು, ಎಂ ಕಲಬುರ್ಗಿ, ವೀರಣ್ಣರಾಜರು, ತಿಪ್ಪೇರುದ್ರ ಸ್ವಾಮೀಜಿಯವರು, ಋಷಭೇಂದ್ರ ಸ್ವಾಮೀಜಿಯವರು, ಹೀಗೆ ಅನೇಕ ಜನ ಬರ್ತಾರೆ. ಈಗ ನಾವು ಇದ್ದೀವಿ, ನಾವೇನು ಬರದೇ ಇಲ್ಲ, ಬರೀ ಹೇಳೋದೇ ಆಗೋದು. ನಾವು ಬರೆಯೋಕ್ಕೆ ಹೋಗಲ್ಲ. ಯಾಕೆ ಹೊಸಾದು ಬರೆಯೋಕ್ಕೆ ಹೋಗಬಾರ್ದು. ನಾನು ವಚನಗಳಿಗೆ ವ್ಯಾಖ್ಯಾನ ಮಾಡ್ತಾರ, ಬಸವಾದಿ ಪ್ರಮುಖರ ವಚನಗಳಿಗೆ ಯಾರು ವ್ಯಾಖ್ಯಾನ ಮಾಡ್ತಾರಂದ್ರೆ ನಾನು ಅದನ್ನು ಓದೋದೇ ಇಲ್ಲ. ಯಾಕೆ ಓದೋದಿಲ್ಲ ಅಂತಂದರೆ ನಿಮ್ಮ ಅನುಭವವನ್ನು ಹಾಕಿ ಅದಕ್ಕೆ ಬರೀತೀರಿ ಹೊರತು ಅದರ ಅನುಭವವನ್ನು ಬರೆಯುವ ತಾಕತ್ತು ನಿಮಗಿಲ್ಲ. ಅದು ಅವರ ಅನುಭವ. ಅದು ಒಂದು ವಚನಕ್ಕೆ ವಾಚಾರ್ಥ, ಶಬ್ದಾರ್ಥ, ಲಕ್ಷಾರ್ಥ, ಭಾವಾರ್ಥ, ಅನುಭಾವಾರ್ಥ, ಅನುಭೂತಿಯಾರ್ಥ, ಸಮಾಜದ ಅರ್ಥ, ತನ್ನ ಅನುಭಾವಿಯ ಅರ್ಥ ಹೀಗಿರ್ತದೆ. ಈಗ ನಾವು ತಕ್ಷಣವಾಗಿ ಒಂದು ವಚನ ತಗೊಳ್ತೀವಿ. ಈಗ ಅನುಭವ ಮಂಟಪನೇ ಇದು ಚರ್ಚೆ ನಡೀತಿರೋದು ಅನುಭವ ಮಂಟಪನೇ ಇದು. ಈಗ ಒಂದು ವಚನ ತಗೊಳ್ತೀವಿ, ಸಹಜವಾಗಿ ನಾವೇನೇನು ಬಿಡ್ತೀವಿ? ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಕಂಚಿತ್ತಾಳೆ ತಾಮ್ರದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತು ಬಂದರಾಮೇಶ್ವರ ಗೋಕರ್ಣ ಅಷ್ಟಾಸೃಷ್ಟಿಗಳಲ್ಲಿರುವ ದೇವರು ದೇವರಲ್ಲ ಅಂದ್ಬಿಡ್ತೀವಿ ಅಲ್ಲ. ಶುರು ಆಗ್ತದೆ ಗಲಾಟೆ. ಹಾಗೆ ಹೇಳಬಾರ್ದು. ವಚನ ಹೆಂಗೆ ಓದಬೇಕಂದ್ರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ತಲೆ ಕೆಡ್ತೇನೆ? ತಲೆ ಕೆಡ್ತದೆ. ಈಗ ಅವತ್ತು ಅನುಭವ ಮಂಟಪ ಇದು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರು. ಹೇಳ್ರಿ, ವ್ಯಾಖ್ಯಾನ ಮಾಡಿ. ಯಾಕೆ ಬಸವಣ್ಣ ಎತ್ತೆತ್ತ ನೋಡಿದಳತ್ತತ್ತ ನೀನೇ ದೇವ ಅಂತ ಹೇಳಿದ್ರು? ಸಕಲ ವಿಸ್ತಾರದಲ್ಲಿ ನೀನೇ ದೇವ ಅಂತ ಯಾಕೆ ಹೇಳಿದ್ರು? ಹಾಗಾದ್ರೆ ಕಲ್ಲು ದೇವರು. ಬಸವ ಫಿಲಾಸಫಿಯನ್ನು ಹೇಳೋದ್ರಲ್ಲಿ ಸೋತಿರೋದ್ರಿಂದ ಬಸವ ತತ್ವ ಹಾಗೆ. ಮಣ್ಣು ದೇವರು, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ. ಮರದೇವರು ಅನುಭವ ಇದೆಯಲ್ಲ. ಒಂದು ವಚನದ ಅರ್ಥವನ್ನು ನಾವು ಬೇಗ ಯಾರಿಗೂ ತಿಳಿಸಕ್ಕೆ ಬರೋದಿಲ್ಲ. ಶರಣರು ಕಲ್ಲಿನ ದೇವರಲ್ಲ ಅಂದಾರ, ಮಣ್ಣಿನ ದೇವರಲ್ಲ ಅಂತಾಳೆ, ಅದನ್ನ ಹೇಳ್ಕೊತ ಹೋಗಬಹುದು. ಯಾಕೆ ದೇವರಲ್ಲ? ಅದು ಆರ್ಗ್ಯುಮೆಂಟ್ ಆಗ್ಬೇಕಲ್ಲ. ಈಗ ಶರಣರ ದೃಷ್ಟಿಕೋನದಲ್ಲಿ ಇವತ್ತು ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಅಂದ್ಬಿಟ್ರು ಬಸವಣ್ಣ. ಈಶಾವಾಸ್ಯಮಿದಂ ಯತ್ಕೇನ ಕಿಂಚಿತೆ. ಮಜಾ ನೋಡ್ರಿ. ಅನುಭವ ಮಂಟಪ ಹಂಗಿಂಗೆ ಹುಟ್ಟಿಲ್ರಿ. ಅದು ನಾವು ಏನು ತಿಳ್ಕೊಂಡಿದ್ದೀವಿ ಅಂದರೆ, ಅನುಭವ ಮಂಟಪ ಅನ್ನತಕ್ಕಂಥದ್ದು ಒಂದು ಕಟ್ಟಡ ಅಂತ ತಿಳಿದಿದ್ದೇವೆ. ಅನುಭವ ಮಂಟಪ ಅನ್ನತಕ್ಕಂಥದ್ದು ಒಂದು ಭೌತಿಕವಾದ ಕಟ್ಟಡವೇ ಆಗಿದ್ದರೂ ಸಹ ಈ ಜಗತ್ತಿನಲ್ಲಿ ಅತಿ ಅದ್ಭುತವಾದ ಚಿಂತನೆ ಆದಂಥ ಸ್ಥಳ ಅದು. ಅದಕ್ಕಾಗಿ ಹಳಕಟ್ಟಿಯವ್ರನ್ನ ಯಾಕೆ ನೆನೆಸಬೇಕು ಅಂದರೆ, ಒಂದು ಪಕ್ಷ ಹಳಕಟ್ಟಿಯವರು ವಚನ ಸಾಹಿತ್ಯವನ್ನು ಹುಡುಕಿ ಸಂರಕ್ಷಣೆ ಮಾಡಿ ಕೊಡದೆ ಹೋಗಿದ್ರೆ ಇನ್ನೂ ಈ ಕಲ್ಯಾಣದೊಳಗೆ ಎಷ್ಟೋ ಮನೆ ಒಳಗಡೆ ಹಂಗೆ ಕಟ್ಟಿಟ್ಟು ಪೂಜೆ ಮಾಡಕತ್ತಾರ. ಭಾಳ ಮನೆಯೊಳಗೆ ಉಳಿದೈತದು ತಾಳೆಗರಿಯಾಗ. ಇನ್ನೂ ಅದ ಕಲ್ಯಾಣದೊಳಗೆ ವಚನಗಳು ಅದಾವ, ಕಟ್ಟಿ ಹಂಗೆ ಪೂಜೆ ಮಾಡ್ತಾರೆ. ಕೊಡೋಲ್ರು ಅವರು. ಯಾಕೆ ಅದನ್ನು ಕೊಟ್ಟರೆ ನಮಗೇನಾರು ತಾಪ ಆದಿತ್ತು ಅಂತ. ದಯಮಾಡಿ ಯಾರ ಮನೆಗಾರು ಇದ್ದರೆ ಅದನ್ನು ಕೊಟ್ಟು ಬಿಡಿ. ಇತಿಹಾಸದೊಳಗಡೆ ಬಹಳ ಮುಖ್ಯವಾಗಿ ಜಗತ್ತಿನಲ್ಲಿ ಏನಾದರೂ ಒಂದಿಷ್ಟು
ಬಸವಾದಿ ಪ್ರಮಥರ ಬಗ್ಗೆ ಹೊಸತನವನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥದ್ದನ್ನು ಕಾಣಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಸೃಷ್ಟಿಯ ಒಳಗಡೆ ಅನುಭವ ಮಂಟಪವನ್ನು ರಚನೆ ಮಾಡಿರ್ತಕ್ಕಂತಹ ಬಸವಣ್ಣನವರೇ. ಆದರೆ ಅದಕ್ಕೆ ಬಂದು ಕುಳಿತು ಅದಕ್ಕೆ ಬೆಲೆ ಕೊಟ್ಟವನು ಯಾರು? ಪ್ರಭು. ಪ್ರಭು ಶೂನ್ಯ ಪೀಠದ ಮೊಟ್ಟ ಮೊದಲನೇ ಅಧಿಕಾರಿ, ಚೆನ್ನಬಸವಣ್ಣ ಕಾರ್ಯದರ್ಶಿ. ವಚನಗಳ ರಚನೆ ಮಾಡಿದ ಮೇಲೆ ಒಂದೇ ಸಲ ವಚನಗಳಿಗೆ ಡಿಕ್ಲೇರ್ ಬರ್ತಿರ್ಲಿಲ್ಲ. ಅದನ್ನು ಯಾರು ನೋಡಬೇಕಾಗಿತ್ತು ಅಂದ್ರೆ ಚೆನ್ನಬಸವಣ್ಣ ಓದಬೇಕಾಗಿತ್ತು. ಚೆನ್ನಬಸವಣ್ಣ ಓದಿದ ಮೇಲೆ ಪ್ರಭುದೇವರ ಮುದ್ರೆ ಬೀಳಬೇಕಾಗಿತ್ತು. ಪ್ರಭುದೇವರ ಮುದ್ರೆ ಬಿದ್ದ ಮೇಲೆ ವಚನ ಭಂಡಾರಿ ಶಾಂತರಸನ ಹತ್ರ ಹೋಗ್ತಿತ್ತು. ಇಟ್ಟು ಕೆಲಸ ನಡೆದದ. ಅದಕ್ಕೆ ವಚನ ಭಂಡಾರಿ ಶಾಂತರಸ ಅಂತ ಕರೀತಾರೆ. ವಚನ ಭಂಡಾರಿ ಶಾಂತರಸ. ಚೆನ್ನಬಸವಣ್ಣ ಅಷ್ಟು ಬೇಗ ಸಿಗ್ನೇಚರ್ ಮಾಡ್ತಿರ್ಲಿಲ್ರಿ. ಅವ ಬಹಳ ಕಟಿ ಅವ, ಬಹಳ ಸಂಪ್ರದಾಯವಾದಿ ಶರಣಾತ. ಬಸವಣ್ಣ ಸ್ವಲ್ಪ ಲಿಬ್ರರು ಎಲ್ಲರೂ. ಆದರೆ ಚೆನ್ನಬಸವಣ್ಣ ಹಾಗಲ್ಲ, ಸಿಗ್ನೇಚರ್ ಮಾಡೋದೇ ಕಷ್ಟ ಆತನಿಗೆ. ಅನುಭವ ಮಂಟಪದಲ್ಲಿ ಒಪ್ಪೋದೇ ತಯಾರಿರೋದಿಲ್ಲ ಆತನಿಗೆ ಸಾಧ್ಯನೇ ಇಲ್ಲ. ಕಾರಣ ಆತ ಬಹಳ ಅತಿ ಅದ್ಭುತವಾದಂಥ ತ್ರಿಕರಣ ಶುದ್ಧಿಯಿಂದ ಆಚರಣೆಗೆ ಬರ್ತಕ್ಕಂಥವನು ಚೆನ್ನಬಸವಣ್ಣ ಕ್ರಮ ಸಮಚ್ವಯದಿಂದ ಬದುಕ್ತಕ್ಕಂಥವನು. ಬಸವಣ್ಣ ಸ್ವಲ್ಪ ಇರಲಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಮನುಷ್ಯ ಅಂದಮೇಲೆ ಇರೋದೆ, ಒಳಗೆ ತೊಗೊಳ್ಳೋಣ, ಆಮೇಲೆ ವಿಚಾರ ಮಾಡೋಣ ಅಂತ ಅವನ ತಾಯಿ ಭಾಷೆ ಇದ್ದಂಗೆ ಬಸವಣ್ಣಂದು ತಾಯಿ ಭಾಷೆ, ಪ್ರಭುದೇವರದು ತಂದೆ ಭಾಷೆ, ಮಡಿವಾಳ ಮಾಚಿದೇವ ಮತ್ತು ಅಂಬಿಗರ ಚೌಡಯ್ಯನ ಭಾಷೆ ಗಣಾಚಾರಿ ಭಾಷೆ ಒಳಗಡೆ ಭಿನ್ನಾದ. ಇವರು ಮೂರೊಳಗಡೆ ಅನುಭವ ಮಂಟಪದಲ್ಲಿ ಹಾಗೆ ತೀರ್ಮಾನ. ಬಸವಣ್ಣ ಸ್ವಲ್ಪ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಕಳ್ಳನ ಮನೆಗೊಬ್ಬ ಬಲುಗಳ ಬಂದರೆ ಕೂಡಲ ಸಂಗಮನ ಯಾರು ಇಲ್ಲ, ಎನ್ನ ಹೆತ್ತ ತಾಯಿ ಚೆನ್ನ, ಹಿಂಗೆ ಅನ್ಕೋತ ಹೋಗವ. ಪ್ರಭು ನಡೆಯ ಕಡೆ ನಡೆ, ನೋ ಸೆಂಟಿಮೆಂಟ್ ಅಂತಿದ್ದ. ಪ್ರಭುದೇವರ ಹತ್ರ ಸೆಂಟಿಮೆಂಟಲ್ ಇರಲಿಲ್ಲ. ಬಹಳ ವಿಚಾರವಾಗಿ ಮಾತನಾಡ್ತಿದ್ರು ಪ್ರಭುದೇವರು. ಇವರಿಬ್ಬರು ಮಧ್ಯದಲ್ಲಿ ಇವರು ಯಾರು, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಿದೇವ ಯಾರ್ದು ಕೇಳ್ತಿರ್ಲಿಲ್ಲ. ಅವ್ರು ಏಕ್ ಮಾರ್ ದೋ ತುಕಡ. ಅವ್ರದ್ದು ಹಾರ್ಡ್ವೇರ್ ಕಂಪ್ನಿ, ಅವ್ರು ಕಬ್ಬಿಣ ವ್ಯಾಪಾರಸ್ಥರು. ಹಾಕಿ ಕಟ್ಟಿದೆ ಅವರು, ಲೆಕ್ಕ ಕೇಳಿಯಂಗಿಲ್ಲ. ಅವ್ರು ಒಗಿತಿದ್ರು. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಳಾಗಿ ಬೀಳುವ ಲೊಟ್ಟ ಮನುಜರ ಕಂಡರೆ ಮೆಟ್ಟಿದ ಎಡಪಾದ ರಕ್ಷ ತೆಗೆದುಕೊಂಡು ಲಟಲಟನೆ ಒಡಿ ಎಂದ ಆತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ಯಾರು ಲಿಂಗ ಕಟ್ಕೊಂಡು ಬೇರೆ ದೇವ್ರಿಗೆ ನಮಸ್ಕಾರ ಮಾಡ್ತಿರೋ ಅವ್ರಿಗೆ ಹಿಂಗೆ ಹೊಡಿಬೇಕಂತ ಅವ ಅಂದಾನ, ನಾನಲ್ಲ. ಅದಕ್ಕಾಗಿ ಮೊದಲು ಅನುಭವ ಮಂಟಪ ಇಲ್ಲ ಅನ್ನತಕ್ಕಂಥದ್ದನ್ನು ಹೇಳಿದಾಗ ಅನುಭವ ಮಂಟಪ ಇದ್ದೆ ಅಂತ ಹೇಳಿದವರು ಶರಣರಲ್ಲ, ರೆವರೆಂಡ್ ಉತ್ತಂಗಿ ಚೆನ್ನಪ್ಪ.